ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ದೊಡ್ಡ ಮನೆಯ ಯುವ ರಾಜ್ಕುಮಾರ್ ನಟನೆಯ ಯಕ್ಕ ಚಿತ್ರದ ಬ್ಯಾಂಗಲು ಬಂಗಾರಿ ಹಾಡು ವೈರಲ್ ಆಗುತ್ತಿದೆ. ದೊಡ್ಡ ಮನೆಯ ಯುವ ರಾಜ್ಕುಮಾರ್ ಅಭಿನಯದ ಯಕ್ಕ ಚಿತ್ರದ ಈ ಹಾಡು ಗಾಯಕ ಆಂಟೋನಿ ದಾಸನ್ ತುಂಬಾನೇ ಚೆನ್ನಾಗಿ ಹಾಡಿ ಎಂಜಾಯ್ ಮಾಡಿದ್ದಾರೆ. ಚರಣ್ ರಾಜ್ ಈ ಸಂಗೀತದ ಹಾಡಿಗೆ ಮೋಡಿ ಮಾಡಿ ಸಂಗೀತವನ್ನ ರೂಪಿಸಿದ್ದಾರೆ. ಕಳೆದ ವರ್ಷ ತೆರೆ ಕಂಡ ಯುವ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಯುವರಾಜ್ ಕುಮಾರ್ ಸದ್ಯ ಯಕ್ಕ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ರೋಹಿತ್ ಪದಕಿ ನಿರ್ದೇಶನದ ಈ ಚಿತ್ರ ಈಗಾಗಲೇ ಬಹು ಗಮನ ಸೆಳೆದಿದೆ. ಬಹು ನಿರೀಕ್ಷಿತ ಸಿನಿಮಾ ಜುಲೈನಲ್ಲಿ ತೆರೆಗೆ ಬರುವ ಎಲ್ಲ ನಿರೀಕ್ಷೆ ಇದೆ. ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್ ನಟಿಸಿರುವ ಮತ್ತೊಂದು ಬಹು ನಿರೀಕ್ಷಿತ ಸಿನಿಮಾ ಇದಾಗಿದೆ. ಟೀಸರ್ ಹಾಗೂ ಟೈಟಲ್ ಟ್ರ್ಯಾಕ್ ಮೂಲಕ ಭಾರೀ ನಿರೀಕ್ಷೆ ಹೆಚ್ಚಿಸಿರುವ ಈ ಸಿನಿಮಾ ದಯವಿಟ್ಟು ಗಮನಿಸಿ ಮತ್ತು ರತ್ನನ್ ಪ್ರಪಂಚ ಸಿನಿಮಾ ನಿರ್ದೇಶನ ಮಾಡಿರತಕ್ಕಂಥ ರೋಹಿತ್ ಪದಕಿ ಡೈರೆಕ್ಟರ್ನಿಂದ ಯಕ್ಕ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇದೆ. ಸಪ್ಪದ ಒಲಿಮನೆ ನಾಯಕಿಯಾಗಿ ಕಾಣಿಸಿಕೊಳ್ಳುವ ಈ ಚಿತ್ರದಲ್ಲಿ ಪೋಸ್ಟರ್ನಲ್ಲಿ ನಾವು ನೋಡಬಹುದಾದ ಮನುಷ್ಯತ್ವ ನಮ್ಮೊಳಗಿರೋ ಮೃಗದ ಮುಖವಾಡದ ಸಾಲು ಇದೆ. ಜೊತೆಗೆ ಪೋಸ್ಟರ್ ಗಮನಿಸಿದರೆ ಯುವ ಕೈ ಮೇಲೆ ರತ್ನ ಎನ್ನುವ ಹಚ್ಚೆ ಇದೆ. ಚಿತ್ರದಲ್ಲಿ ರತ್ನ ಯಾರು? ನಾಯಕ ತಾಯಿನ ಅಥವಾ ಸಹೋದರಿನ, ಇಲ್ಲ ಪ್ರೇಯಸಿನ? ಆಕೆಗಾಗಿಯೇ ಈಗ ಈ ರಕ್ತ ಚರಿತ್ರೆ ನಡೆಯುತ್ತಾ ಎನ್ನುವ ಕುತೂಹಲವನ್ನು ಈ ಸಿನಿಮಾ ಮೂಡಿಸಿದೆ. PRK ಪ್ರೊಡಕ್ಷನ್ಸ್, KRG ಸ್ಟುಡಿಯೋಸ್ ಹಾಗೂ ಜಯಣ್ಣ ಫಿಲ್ಮ್ಸ್ ಒಟ್ಟಾಗಿ ಚಿತ್ರ ನಿರ್ಮಾಣ ಮಾಡುತ್ತಿರುವ ಯಕ್ಕ ಸಿನಿಮಾದಲ್ಲಿ ಯುವ ರಾಜ್ಕುಮಾರ್ಗೆ ಸಂಜನಾ ಆನಂದ್ ಹಾಗೂ ಸಂಪದ ನಾಯಕಿಯರಾಗಿ ಸಾಥ್ ಕೊಟ್ಟಿದ್ದಾರೆ. ಅತುಲ್ ಕುಲಕರ್ಣಿ, ಡೆಡ್ಲಿ ಆದಿತ್ಯ ಸೇರಿದಂತೆ ದೊಡ್ಡ ತಾರಾಗಣವೇ ಈ ಚಿತ್ರದಲ್ಲಿದೆ. ರತ್ನನ್ ಪ್ರಪಂಚ ಬಳಿಕ ಉತ್ತರಾಖಂಡ ಸಿನಿಮಾ ಆರಂಭಿಸಿದ್ದ ರೋಹಿತ್ ಪದಕಿ ಅದನ್ನು ಪಕ್ಕಕ್ಕಿಟ್ಟು ಈಗ ಯಕ್ಕ ಚಿತ್ರವನ್ನ ಕೈಗೆತ್ತಿಕೊಂಡಿದ್ದಾರೆ. ರೋಹಿತ್ ಪದಕಿ ನಿರ್ದೇಶನದ ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾ ಯಕ್ಕ ಇದಾಗಿದೆ. ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗುತ್ತಿದೆ. ಇತ್ತೀಚೆಗೆ ನಟ ಯುವರಾಜ್ ಕುಮಾರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಚಿತ್ರದ ಸಣ್ಣ ಟೀಸರ್ ರಿಲೀಸ್ ಆಗಿ ಧೂಳೆಬ್ಬಿಸಿತ್ತು. ಅದಕ್ಕೂ ಮುನ್ನ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಚಿತ್ರದ ಫಸ್ಟ್ ಸಾಂಗ್ ರಿಲೀಸ್ ಆಗಿ ತುಂಬಾನೇ ವೈರಲ್ ಆಗಿತ್ತು. ಯಕ್ಕ ಚಿತ್ರದಲ್ಲಿ ಬೆಂಗಳೂರಿನ ಅಂಡರ್ ವರ್ಲ್ಡ್ ಕತೆ ಇದೆ ಎಂದು ಹೇಳಲಾಗುತ್ತಿದೆ. ಯುವರಾಜ್ ಕುಮಾರ್ ಸಿಕ್ಕಾಪಟ್ಟೆ ರಗಡ್ ಲುಕ್ನಲ್ಲಿ ನಟಿಸಿದ್ದಾರೆ. ಜಾಕಿ ಚಿತ್ರದಲ್ಲಿ ಯಕ್ಕ ರಾಜ ರಾಣಿ ಎಂಬ ಸಾಂಗ್ ಹಿಟ್ ಆಗಿತ್ತು. ಇನ್ನು ಜಾಕಿ ಚಿತ್ರದ ದೃಶ್ಯವೊಂದರಲ್ಲಿ ಅಪ್ಪು ವಿಭಿನ್ನ ಅವತಾರದಲ್ಲಿ ದರ್ಶನ ಕೊಟ್ಟಿದ್ದರು. ಅದೇ ರೀತಿ ಯಕ್ಕ ಟೀಸರ್ನಲ್ಲಿ ಯುವ ಕೂಡ ಅಂಥದ್ದೇ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನವೇ ಯಕ್ಕ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿ ಚಿತ್ರದ ಪ್ರಚಾರಕ್ಕೆ ಚಿತ್ರತಂಡ ಚಾಲನೆಯನ್ನ ನೀಡಿತ್ತು. ರೋಹಿತ್ ಪದಕಿ, ವಿಕ್ರಮ್ ಹತ್ವಾರ್ ಜೊತೆಗೆ ಚಿತ್ರಕಥೆ ಕೂಡ ಬರೆದಿದ್ದಾರೆ. ಚರಣ್ ರಾಜ್ ಸಂಗೀತ, ಸತ್ಯ ಹೆಗಡೆ ಛಾಯಾಗ್ರಹಣ ಮತ್ತು ದೀಪು ಎಸ್ ಕುಮಾರ್ ಸಂಕಲನ ಯಕ್ಕ ಸಿನಿಮಾದಲ್ಲಿ ನಮಗೆ ಕಾಣಸಿಗ್ತಾ ಇದೆ. ಯಕ್ಕ ಚಿತ್ರದ ಗಮನ ಸೆಳೆದ ಟೀಸರ್. ಯಕ್ಕ ಚಿತ್ರತಂಡ ರಿಯಲಿಸ್ಟಿಕ್ ಜಾಗದಲ್ಲಿ ತಮ್ಮ ಚಿತ್ರದ ಫಸ್ಟ್ ಲುಕ್ ಅನ್ನ ಶೂಟಿಂಗ್ ಮಾಡಿದ್ದಾರೆ. ಯುವನ ಎಂಟ್ರಿ ಸಖತ್ ಕಿಕ್ ಕೊಟ್ಟಿದೆ. ಟೀಸರ್ನಲ್ಲಿ ಮಗು ಮೃಗ ಎನ್ನುವ ಡೈಲಾಗ್ ಹೊಡೆಯುತ್ತಾ ಕೈಯಲ್ಲಿ ಪೊರಕೆ ಹಿಡಿದು ವಿಭಿನ್ನ ಅವತಾರದಲ್ಲಿ ನಾಯಕ ಕಾಣಿಸಿಕೊಂಡಿದ್ದಾರೆ. ಯುವನ ಆಕ್ಟಿಂಗ್, ರೋಹಿತ್ ಪದಕಿ ಟೇಕಿಂಗ್, ಚರಣ್ ರಾಜ್ ಮ್ಯೂಸಿಕ್ ಕಿಕ್ ಈ ಟೀಸರ್ಗೆ ಮತ್ತಷ್ಟು ತೂಕವನ್ನ ಹೆಚ್ಚಿಸಿದೆ. ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಅವರ ಆಶೀರ್ವಾದ ಈ ಸಿನಿಮಾಕ್ಕೆ ಇರಲಿ ಎಂದು ಆಶಿಸುತ್ತಾ, ಬ್ಯಾಂಗಲ್ ಬಂಗಾರಿ ಹಾಡಿನ ಲಿರಿಕ್ ರೈಟರ್ ನಾಗಾರ್ಜುನ ಶರ್ಮಾ ಬ್ಯಾಂಗಲ್ ಬಂಗಾರಿ ಹಾಡು ಕೇಳಿದ ಮೇಲೆ ಅವರ ವೈಫ್ ತುಂಬಾ ಥ್ರಿಲ್ ಆಗಿದ್ದರಂತೆ. ಈ ರೀತಿಯೂ ಕೂಡ ಒಂದು ಹುಕ್ ಲೈನ್ ಹುಟ್ಟು ಹಾಕಬಹುದಾ ಎನ್ನುವ ಕುತೂಹಲ ಅವರಿಗೂ ಸಹ ಕಾಡಿತ್ತಂತೆ. ಆ ದಿನ ಅವಳು ಬಳೆ ತೊಟ್ಟಿದ್ದಳು. ಹಾಗಾಗಿಯೇ ಈಗ ನಾನು ಬ್ಯಾಂಗಲ್ ಬಂಗಾರಿನ ಅನ್ನೋ ಪ್ರಶ್ನೆ ಕೇಳಿ ಖುಷಿಯನ್ನ ವ್ಯಕ್ತಪಡಿಸಿದ್ದರು. ಹೀಗೆ ಬ್ಯಾಂಗಲ್ ಬಂಗಾರಿ ಹಾಡಿನ ಲಿರಿಕ್ ರೈಟರ್ ನಾಗಾರ್ಜುನ ಶರ್ಮಾ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದರು. ಯಕ್ಕ ಸಿನಿಮಾ ದೊಡ್ಡ ಮನೆ ಅಭಿಮಾನಿಗಳಿಗೆ ಬಹು ನಿರೀಕ್ಷಿತ ಸಿನಿಮಾ ಆಗಿದೆ. ಈ ಯಕ್ಕ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಯಾವ ರೀತಿಯ ಧೂಳನ್ನು ಎಬ್ಬಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಕ್ಕ ಮಾರ್ ಅನ್ನುತ್ತಲೇ ಸಿನಿಮಾದ ಟೀಸರ್ ಮತ್ತು ಹಾಡುಗಳು ಎಲ್ಲ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.